वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಕ್ರೂರ ಎಲ್ಲ ಅಲ್ಲಿ ಹಸ್ತಿನಾವತಿಯಲ್ಲಿ ಸ್ವಲ್ಪ ದಿನ ಇದ್ದು, ಸ್ವಲ್ಪ ತಿಂಗಳುಗಳೇ ಇದ್ದು ಎಲ್ಲ ವಿಷಯ ಅರ್ಥ ಮಾಡಿಕೊಂಡು ಧೃತರಾಷ್ಟ್ರನಿಗೆ ಏನಂದರೆ ಪುತ್ರ ವ್ಯಾಮೋಹದಿಂದ ಏನಂದರೆ ಮೊದಲೇ ಕುರುಡ, ಈಗ ಪೂರ್ತಿ ಬುದ್ಧಿ ಕೂಡ ಕುರುಡಾಗಿದೆ ಅನ್ನುವಂಥದ್ದು ಅವನಿಗೆ ಯಾವಾಗ ದೃಢವಾಯಿತೋ ಆವಾಗ ಧೃತರಾಷ್ಟ್ರನಿಗೆ ತುಂಬಿದ ಸಭೆಯಲ್ಲೇ ಹೇಳ್ತಾನವ, ನೋಡಪ್ಪ ನೀನು ಮಾಡ್ತಿರುವಂಥದ್ದು ಇದು ಸರಿಯಲ್ಲ, ನೀನು ನಿನ್ನ ಮಕ್ಕಳ ಒಟ್ಟಿಗೂ ಪಾಂಡುರಾಜನ ಮಕ್ಕಳ ಒಟ್ಟಿಗೂ ಸಾಮ್ಯ ರೀತಿಯಲ್ಲಿ ಒಂದೇ ರೀತಿಯಲ್ಲಿ ವರ್ತನೆ ಮಾಡಬೇಕು. ಯಾವುದೇ ರೀತಿಯಲ್ಲಿ ಅವರು ಮಲತಾಯಿಯ ಧೋರಣೆ ಅನುಸರಿಸುವಂಥದ್ದು ನಿನಗೆ ಶೋಭೆ ತರುವಂಥದ್ದಿಲ್ಲ. ನೀನು ರಾಜ ಆದ್ದರಿಂದ ರಾಜಧರ್ಮವನ್ನು ಪಾಲಿಸಬೇಕು ನೀನು. ಆದ್ದರಿಂದ ನೀನು ಈಗಾದರೂ ನೀನು ಸರಿಯಾಗಬೇಕು. ಅವರ ಮೇಲೆ ಪಾಂಡವರ ಮೇಲೆ ದ್ವೇಷ ಸಾಧನೆ, ಅವರ ಮೇಲೆ ಆಮೇಲೆ ಕಪಟ, ವಂಚನೆ, ಮೋಸ, ಈ ಬುದ್ಧಿ ಏನಿದೆ ಇದನ್ನು ಬಿಟ್ಟುಬಿಡು ಅಂತ ಹೇಳಿದರೆ ಅವನು ಹಾರಿಕೆಯ ಉತ್ತರ ಕೊಟ್ಟುಬಿಟ್ಟು ಭಗವಂತ ಇದ್ದಾನೆ, ಭಗವಂತ ಅವತಾರ ಮಾಡಿದ್ದೇ ಯಾವುದು ಭೂಭಾರ ಹರಣಕ್ಕೆ ಅಂತ ಹೇಳ್ಕೊಂಡು ಹೇಳಿಬಿಟ್ಟಾಗ ಗೊತ್ತಾಯಿತು ಅಕ್ರೂರನಿಗೆ ಇದು ಸರಿಯಾಗುವಂಥದ್ದಲ್ಲ ಅಂತೇಳಿದರೆ ಇದು ಪೂರ್ತಿ ಅನ್ನುವಂಥದ್ದು ಇವನ ಬುದ್ಧಿಯನ್ನು ಏನು ಆ ಪುತ್ರ ವ್ಯಾಮೋಹ ನನ್ನ ಮಗ ಅನ್ನುವಂಥದ್ದು ಅದು ಏನಿದೆ ಅದು ಆವರಿಸಿ ಬಿಟ್ಟಿದೆ. ಆದ್ದರಿಂದ ಇವನಿಗೆ ಯಾವ ರೀತಿಯ ಒಳ್ಳೆಯ ಮಾತುಗಳು ಕೂಡ ಈಗ ಕೇಳಿಸುವಂಥದ್ದು ಇಲ್ಲ ಅಂತ ಹೇಳಿದಾಗ ಕೊನೆಗೆ ಹೇಳಿಬಿಡ್ತಾನೆ, ನೋಡಪ್ಪ ನಿನಗೆ 100 ಜನ ಮಕ್ಕಳಿದ್ದಾರೆ, ಆದರೆ ಒಬ್ಬ ಮಗನೂ ಉಳಿಯುವುದಿಲ್ಲ, ನೋಡ್ಕೋ ಜೋಕೆ ಅಂತ ಹೇಳ್ಕೊಂಡು ಹೇಳಿ ಹೊರಡ್ತಾನೆ. ಸೊ ಅಲ್ಲಿಂದ ಹೊರಡುವಾಗ ಭೀಮಾರ್ಜುನರನ್ನು ಸಹದೇವನನ್ನು ಸೇರಿಸಿಕೊಂಡು ಸೊ ಮಥುರಾಪುರಿಗೆ ವಾಪಸ್ ಮರಳುತ್ತಾನೆ ಅಕ್ರೂರ. ಅಲ್ಲಿವರೆಗಾಗಿದೆ. ಆ ನಂತರದ್ದು ಇವಾಗ ನೋಡೋಣ ವೈಲರೆ. ಜ್ಞಾನಂತು ಭಾಗವತಮುತ್ತಮಮಾತ್ಮಯೋಗ್ಯಂ ಭೀಮಾರ್ಜುನೋ ಭಗವತಃ ಸಮವಾಪ್ಯ ಕೃಷ್ಣಾನ್ ತತ್ರೋ ಶತುರ್ಭಗವತಾ ಸಹ ಯುಕ್ತ ಚೇಷ್ಟೌ ಸಂಪೂಜಿತೋ ಯದುಭಿರುತ್ತಮ ಕರ್ಮಸಾರೋ. 102ನೇ ಶ್ಲೋಕ. ಭೀಮಾರ್ಜುನರು ಉತ್ತಮವಾದ ತಮಗೆ ಯೋಗ್ಯವಾದ ಭಗವತ್ ಸಂಬಂಧಿಯಾದ ಜ್ಞಾನವನ್ನು ಪೂಜ್ಯನಾದ ಶ್ರೀಕೃಷ್ಣನಿಂದ ಹೊಂದುತ್ತಾರೆ. ಶ್ರೀಕೃಷ್ಣನಿಂದ ಕೂಡಿಕೊಂಡೇ ಸ್ವಯೋಗ್ಯವಾದ ವ್ಯಾಪಾರವನ್ನು ಮಾಡುತ್ತಿರುತ್ತಾರೆ. ಎಲ್ಲ ಯಾದವರಿಂದ ಪೂಜಿಸಲ್ಪಡುತ್ತಿರುತ್ತಾರೆ. ಈ ರೀತಿ ಉತ್ಕೃಷ್ಟವಾದ ಕರ್ಮದಿಂದ ಶ್ರೇಷ್ಠರಾಗಿ ಆ ಮಧುರಾ ಪಟ್ಟಣದಲ್ಲಿ ಆವಾಸ ಮಾಡಿಕೊಂಡಿರುತ್ತಾರೆ. ಜ್ಞಾನಂ ತು ಭಾಗವತಂ ಉತ್ತಮಂ ಆತ್ಮಯೋಗ್ಯಂ ಭೀಮಾರ್ಜುನೌ ಭಗವತಃ ಸಮವಾಪ್ಯ ಕೃಷ್ಣಾತ್ ತತ್ರೋಷತುಃ ಭಗವತಾ ಸಹಯುಕ್ತ ಚೇಷ್ಟೌ ಸಂಪೂಜಿತಾ ಯದುಭಿಃ ಉತ್ತಮ ಕರ್ಮಸಾರೌ. ಉತ್ತಮ ಕರ್ಮಸಾರೌ, ಉತ್ತಮ ಕರ್ಮವನ್ನೇ ಸಾರವಾಗಿ ಉಳ್ಳಂತಹ, ಉತ್ತಮ ಕರ್ಮಗಳಿಂದ ಶ್ರೇಷ್ಠರಾದ ಉತ್ತಮ ಕರ್ಮಸಾರವು ಯಾರೆಲ್ಲ ಹೋಗಿದ್ದಾರೆ? ಭೀಮ ಅರ್ಜುನರು. ಸೊ ಉತ್ತಮ ಕರ್ಮಸಾರವು. ಆಮೇಲಿಂದ ಭೀಮಾರ್ಜುನವು 2ನೇ ಲೈನಲ್ಲಿದೆ. ಭೀಮಾರ್ಜುನವು 4ನೇ ಲೈನಲ್ಲಿದೆ. ಉತ್ತಮ ಕರ್ಮಸಾರವು ಯದುಭಿಃ ಉತ್ತಮ ಕರ್ಮಸಾರವು. ಸೊ ಭೀಮಾರ್ಜುನವು ಯುಕ್ತ ಚೇಷ್ಟೌ 3ನೇ ಲೈನ್ನಲ್ಲಿದೆ. ಯುಕ್ತ ಚೇಷ್ಟೌ ಅಂದರೆ ಭೀಮಾರ್ಜುನವು ಆಯಿತು. ಯುಕ್ತ ಚೇಷ್ಟವು ಅಂತೇಳಿದರೆ ತಮಗೆ ಯೋಗ್ಯವಾದ ಚೇಷ್ಟೆ ಅಂತೇಳಿದರೆ ನಾವು ಮಕ್ಕಳಿಗೆ ಹೇಳುತ್ತಾರೆ ಚೇಷ್ಟೆ ಮಾಡಬೇಡ. ಚೇಷ್ಟೆ ಅಂತೇಳಿದರೆ ಮಕ್ಕಳು ಮತ್ತು ಚೇಷ್ಟೆ ಮಾಡೋದು ಇನ್ಯಾರು ಮಾಡೋದು ಅಂತೇಳಿದರೆ ಅವರ ವ್ಯಾಪಾರವೇ, ಮಕ್ಕಳ ವ್ಯಾಪಾರವೇ ಚೇಷ್ಟೆ. ನಮ್ಮ ವ್ಯಾಪಾರವು ಚೇಷ್ಟೆಯೇ.
ಸೊ ನಾವು ಏನು ಮಾಡ್ತೇವೆ ಅದಕ್ಕೆ ಹೆಸರು ಚೇಷ್ಟೆ ಅಂತ. ಅಂದರೆ ವಿದ್ಯಾರ್ಥಿ ಏನು ಮಾಡ್ತಾನೆ, ಅವನಿಗೆ ಓದುವಂಥದ್ದು ವೇದಾಭ್ಯಾಸ, ಅದು ಅವನ ಕೆಲಸ. ಸೊ ಗೃಹಸ್ಥನಿಗೆ ಅವನಿಗೆ ದುಡ್ಡು ಸಂಪಾದನೆ ಮಾಡಿ ಮನೆ ವಾರ್ತೆಯನ್ನು ಅಥವಾ ಮನೆಯನ್ನು ನಡೆಸುವಂಥ ಜವಾಬ್ದಾರಿ ಅದು ಗೃಹಸ್ಥನಿಗೆ. ಸೊ ಅವರವರ ಚೇಷ್ಟೆ. ಸೊ ಹೀಗೆ ಯುಕ್ತ ಚೇಷ್ಟವು ಅವರವರಿಗೆ ಹೇಳಿಸಿದ ಯೋಗ್ಯವಾದ ಕೆಲಸಗಳನ್ನು ಭೀಮಾರ್ಜುನರು ಉತ್ತಮ ಕರ್ಮಸಾರವು ಉತ್ತಮ ಕರ್ಮಗಳಿಂದ ಕೂಡಿದ ಶ್ರೇಷ್ಠವಾದ ಕರ್ಮಗಳಿಂದ ಅವರಿಗೆ ಸ್ವಲ್ಪ ಸಮಯವನ್ನು ಹಾಳು ಮಾಡ್ತಾ ಇಲ್ಲ. ಜ್ಞಾನಂತು ಭಾಗವತಂ ಏನಂತ ಹೇಳಿದರೆ ಭಾಗವತ ಜ್ಞಾನವನ್ನು ಪಡೀತಾ ಇದ್ದಾರೆ. ಉತ್ತಮಂ ಆತ್ಮಯೋಗ್ಯಂ ಅಂತೇಳಿದರೆ ತಮಗೆ ಆತ್ಮಯೋಗ್ಯಂ ಅಂತೇಳಿದರೆ ಎಲ್ಲ ರಿಟೈರ್ಮೆಂಟ್ ಆದಮೇಲೆಲ್ಲ ಹೇಳೋದುಂಟು, ಇನ್ನು ನೀವು ಬಾಕಿದ್ದವರಿಗೆ ದುಡ್ದದ್ದು ಸಾಕು, ಇನ್ನು ನೀವು ನಿಮಗೋಸ್ಕರ ದುಡೀರಿ ಅಂತ. ನಮಗೋಸ್ಕರ ಹಾಗಂದ್ರೆ ರಿಟೈರ್ಮೆಂಟ್ ಆದಮೇಲೆ ನಾವು ಇನ್ನೂ ಸಹ ದುಡಿಬೇಕಾ ಅಂತೇಳಿದರೆ, ನಿಮಗೋಸ್ಕರ ದುಡೀರಿ ಅಂತೇಳಿದರೆ ನಿಮ್ಮ ಆತ್ಮಯೋಗ್ಯಂ ಅಂತೇಳಿದರೆ ನಿಮಗೆ ಒಳ್ಳೆ ಗತಿ ಆಗಬೇಕಲ್ವ, ಅದಕ್ಕೋಸ್ಕರ ವ್ಯವಸ್ಥೆ ಮಾಡಿಕೊಳ್ಳಿ. ಇನ್ನು ಬಾಕಿದ್ದವರಿಗೋಸ್ಕರ ದುಡಿಯೋದು ಬೇಡ, ನೀವು ಏನು ದುಡ್ದದ್ದಿದೆಯೋ ಅದೇ ಸಾಕು ನಿಮಗೆ. ಇನ್ನು ಸ್ವಲ್ಪ ಭಗವಂತನ ಬಗ್ಗೆ ಭಗವಂತನ ಜ್ಞಾನವನ್ನು ತಿಳ್ಕೊಳ್ಳುವಂಥದ್ದು, ಆ ರೀತಿಯ ಉತ್ತಮ ಕರ್ಮಾನುಷ್ಠಾನ ಮಾಡುವಂಥದ್ದು, ಅದರ ಬಗ್ಗೆ ಯೋಚನೆ ಮಾಡಿ ಅಂತ. ನಿಮ್ಮ ಬಗ್ಗೆ ಇನ್ನು ನೀವು ನಿಮ್ಮ ಬಗ್ಗೆ ಕೆಲಸ ಮಾಡಿ ಅಂತೇಳಿದರೆ ಏನು, ನಮ್ಮ ಆತ್ಮದ ಏನು ಏಳಿಗೆಗೋಸ್ಕರ ಕೆಲಸ ಮಾಡಿ. ಜ್ಞಾನಂತು ಭಾಗವತಂ ಉತ್ತಮಂ ಆತ್ಮಯೋಗ್ಯಂ ಅಂತೇಳಿದರೆ ಭೀಮಾರ್ಜುನರಿಗೆ ಈಗಲೇ ಶ್ರೀಕೃಷ್ಣ ಪರಮಾತ್ಮ ಉತ್ತಮವಾದ ಗತಿಯನ್ನು ತಂದುಕೊಡುವಂತಹ ಆ ಭಾಗವತದ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಭಗವತ್ ಜ್ಞಾನ, ಭಾಗವತ ಅಂದರೆ ಭಗವಂತನ ಬಗ್ಗೆಯ ಜ್ಞಾನ. ಭಾಗವತ ಭಗವಂತನ ಬಗ್ಗೆ ಅಂದ್ರೇನು, ಭಗವಂತನ ಸ್ವರೂಪ, ಭಗವಂತನ ಲೀಲೆಗಳು, ಭಗವಂತನ ಅವತಾರಗಳು, ಭಗವಂತನ ಗುಣಗಳು, ಇದೇ ಭಗವಂತನ ಜ್ಞಾನ. ಇಂಥ ಭಾಗವತ ಜ್ಞಾನ, ಭಗವಂತನ ಬಗ್ಗೆ ಜ್ಞಾನ ಉತ್ತಮಂ ಆತ್ಮಯೋಗ್ಯಂ, ಅದನ್ನು ಭೀಮಾರ್ಜುನವು ಯುಕ್ತಚೇಷ್ಟವು ಉತ್ತಮ ಕರ್ಮಸಾರವು ಅವರು ಭಗವತಃ ಭಗವಂತನಿಂದ ಸಮವಾಪ್ಯ ಕೃಷ್ಣಾತ್ ಭಗವತಃ ಕೃಷ್ಣನಿಂದ ಅವಾಪ್ಯ ಪಡೆದು ತತ್ರ ಊಷತು ತತ್ರೋಷತು ತತ್ರ ಆಕೆ ಊ ಬಂದರೆ ಓ ಅಂತ ಆಗುತ್ತೆ, ಗುಣಸಂಧಿ ಅಂತ ಹೆಸರು ಇದಕ್ಕೆ. ತತ್ರೋಷತು ಅಲ್ಲಿ ವಾಸ ಮಾಡಿದರು ಭಗವತಾ ಸಹ ಭಗವಂತನ ಜೊತೆಗೆ. ಎಂತಹ ಭಾಗ್ಯ ನೋಡಿ ಅವರದು. ಭಗವಂತನ ಜೊತೆಗೆ ಅವರು ಏನು ಮಾಡಿದರು, ಅಲ್ಲಿ ಸ್ವಲ್ಪ ಸಮಯ ಇದು ಮಾಡಿದರು, ಏನು ಕಾಲ ಭಗವಂತನ ಜ್ಞಾನವನ್ನು ಅಲ್ಲಿ ಭಗವಂತನ ಜೊತೆಗೆ ವಾಸ ಮಾಡುವುದು ಅಷ್ಟೇ ಅಲ್ಲದೆ ಭಗವಂತನಿಂದ ಭಗವದ್ ಜ್ಞಾನವನ್ನು ಪಡೆಯುವಂಥ ಅತ್ಯಂತ ಪುಣ್ಯವಾದ ಕೆಲಸವನ್ನು ಮಾಡಿದರು. ಅದಕ್ಕೋಸ್ಕರನೇ ಎರಡೆರಡು ಹೇಳಿದ್ದಾರೆ. ಯುಕ್ತ ಚೇಷ್ಟವು ಉತ್ತಮ ಕರ್ಮಸಾರವು ಅಂತೇಳಿದರೆ ಸಾಮಾನ್ಯವಾಗಿ ಎಲ್ಲ ನಾವು ಇನ್ನೊಂದು ಕಡೆ ಹೋದರೆ ಟೈಮ್ ವೇಸ್ಟ್ ಮಾಡುವಂಥದ್ದೇ ಜಾಸ್ತಿ, ಬೇಕಾದ್ದನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ. ಇವರು ಹಾಗೆ ಮಾಡಲಿಲ್ಲ. ಒಂದು ನಿಮಿಷ ಕೂಡ ಅಂದರೆ ಬೇಕಾದ್ದನ್ನು ಮಾತ್ರ ಮಾಡಿದ್ದಾರೆ. ಯಾರು? ಕೃಷ್ಣ, ಭೀಮ ಮತ್ತು ಅರ್ಜುನವು. ಯಾಕಂದರೆ ವಾಯುಪುತ್ರ ಭೀಮ ಅವನು ಬೇರೆ ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಒಳ್ಳೆಯದನ್ನೇ ಮಾಡಬೇಕಷ್ಟೆ. ಸೊ ಭಗವಂತ ಶ್ರೀಕೃಷ್ಣನಿಂದ ಅವಾಪ್ಯ ಯಾವುದು ಈ ಭಾಗವತ ಜ್ಞಾನವನ್ನು ಹೊಂದಿ ಅವಾಪ್ಯ ಅಲ್ಲಿ ಊಷತು ಅಲ್ಲಿ ವಾಸ ಮಾಡಿದರು. ಭಗವತ ಸಹ ಭಗವಂತನ ಜತೆಗೆ ಯುಕ್ತಚೇಷ್ಟರಾದ ಈ ಭೀಮಾರ್ಜುನರು, ಉತ್ತಮ ಕರ್ಮ ಸಾರ ಉಳ್ಳಂತಹ ಭೀಮಾರ್ಜುನರು ಸಂಪೂಜಿತ ಯದುಬಿಹಿ ಅಂದರೆ ಎಲ್ಲ ಯಾದವ ಶ್ರೇಷ್ಠರಿಂದ. ಈ ಯಾದವ ಶ್ರೇಷ್ಠರು ಯಾರು? ಎಲ್ಲ ದೇವಲೋಕದಿಂದ ಬಂದು ಯಾಕೆ ಬಂದರು ಅಂತೇಳಿದರೆ ಭಗವಂತ ಶ್ರೀಕೃಷ್ಣನಾಗಿ ಅವತಾರ ಮಾಡ್ತಾ ಇದ್ದಾರೆ, ನಾವು ಭಗವಂತನ ಸೇವೆ ಮಾಡುವ ಅಂತ ತಿಳ್ಕೊಂಡು ಎಲ್ಲ ಬಂದವರೇ ಯಾದವರು ಇರೋದು. ಆ ಯಾದವರೆಲ್ಲರೂ ಈ ಭೀಮಾರ್ಜುನನ್ನು ಬಹಳ, ಅರ್ಜುನ ಯಾರು? ಅವನು ಇಂದ್ರನ ಮಗ. ಭೀಮ ಯಾರು? ವಾಯುಪುತ್ರ. ಸೊ ವಾಯುದೇವರೇ ಭೀಮಸೇನನಾಗಿ ಬಂದಿದ್ದಾರೆ. ಇಂದ್ರನ ಮಗ, ದೇವಲೋಕದ ಒಡೆಯ ಇಂದ್ರನ ಮಗನಾಗಿ ಅರ್ಜುನ. ಆದ್ದರಿಂದ ಅವರನ್ನು ಸಂಪೂಜಿತ ಅಂತೇಳಿದರೆ ಬಹಳ ಚೆನ್ನಾಗಿ ನೋಡಿಕೊಂಡ್ರು. ಸಂಪೂಜಿತ ಅಂತೇಳಿದರೆ ಪೂಜೆ ಮಾಡಲ್ಪಟ್ಟರು ಅಂತೇಳಿದರೆ ಅರ್ಥ ಏನು? ಬಹಳ ಚೆನ್ನಾಗಿ ಉಪಚಾರದಿಂದ ನೋಡಿಕೊಂಡರು ಭೀಮಾರ್ಜುನರನ್ನು ಎಲ್ಲ ಯದುಗಳು. ಸೊ ತಮಗೆ ಯೋಗ್ಯವಾದ ಅಂದರೆ ಯುಕ್ತ ಚೇಷ್ಟವು ಉತ್ತಮ ಭಗವತ್ ಸ್ವರೂಪ ಜ್ಞಾನವನ್ನು ಭಾಗವತಂ
ಉತ್ತಮಂ ಆತ್ಮಯೋಗ್ಯಂ ಜ್ಞಾನಂ ಭೀಮಾರ್ಜುನರು ಭಗವಂತನಾದ ಕೃಷ್ಣನಿಂದ ಪಡೆಯುತ್ತಲೇ. ಸೊ ಭಗವಂತ ಕೃಷ್ಣನಿಂದ, ಭಗವತಃ ಕೃಷ್ಣಾತ್ ಅವಾಪ್ಯ ಚೆನ್ನಾಗಿ ಪಡೆಯುತ್ತಾ, ಬಹಳ ಅಂತೇಳಿದರೆ ಒಂದು ನಿಮಿಷವೂ ಕೂಡ ಯಾವುದು ವ್ಯರ್ಥವಾಗಿ ಕಾಲಹರಣ ಮಾಡದೆ ಪ್ರತಿಯೊಂದು ನಿಮಿಷವನ್ನು ಭಗವಂತನ ಬಗ್ಗೆ ಜ್ಞಾನವನ್ನು ಆ ಭಗವಂತನಿಂದಲೇ ಪಡೆಯುವಂತಹ ಅಪೂರ್ವವಂತ ಆ ಸಂದರ್ಭವನ್ನು ಪೂರ್ತಿಯಾಗಿ ಉಪಯೋಗಿಸಿಕೊಂಡು ಅಲ್ಲಿ ತತ್ರ ಊಷತು ಅಲ್ಲಿ ವಾಸ ಮಾಡಿದರು ಭಗವಂತನ ಜೊತೆಗೆ, ಭಗವತಾ ಸಹ. ಅಲ್ಲಿಂದ ಉತ್ತಮ ಕರ್ಮಶೀಲರಾದ ಆ ಇಬ್ಬರು ಭೀಮಾರ್ಜುನರು, ಉತ್ತಮ ಕರ್ಮಸಾರವು ಅವರಿಬ್ಬರು ತಮಗೆ ಯೋಗ್ಯವಾದ ಪ್ರವೃತ್ತಿಯಲ್ಲಿ, ಯಾವುದಾದ್ರು ಯೋಗ್ಯವಾದ ಪ್ರವೃತ್ತಿ ಅಂದರೆ ಯುಕ್ತ ಚೇಷ್ಟವು, ಯೋಗ್ಯವಾದ ಪ್ರವೃತ್ತಿಯಲ್ಲಿಯೇ ತೊಡಗಿ ಎಲ್ಲ ಯಾದವರಿಂದ ಯದುಬಿಹಿ ಸಂಪೂಜಿತವು ಪೂಜಿತರಾದರು. ಸೊ ಭೀಮಾರ್ಜುನರು ಭಗವಂತ ಕೃಷ್ಣನ ಸಾಕ್ಷಾತ್ ಶಿಷ್ಯರಾಗಿ ಅವನಿಂದ ತತ್ವೋಪದೇಶ ತತ್ವಜ್ಞಾನವನ್ನು ಪಡೆದ ವಿಶಿಷ್ಟ ಪ್ರಸಂಗವನ್ನು ಇಲ್ಲಿ ಹೇಳಿದ್ದಾರೆ ಮಧ್ವಾಚಾರ್ಯರು. ಸೊ 102ನೇ ಶ್ಲೋಕ ಆಯಿತು. 103ನೇ ಶ್ಲೋಕವೇಲರೆ. ಪ್ರತ್ಯುದ್ಯಮೋ ಭಗವತಾಪಿ ಭವೇದ್ಗದಾಯಾಃ ಶಿಕ್ಷಾ ಯದಾ ಭಗವತಾ ಕ್ರಿಯತೆ ನ ಚೇಮಂ ಕುರ್ಯಾಮಿತಿ ಸ್ಮ ಭಗವತ್ಸಮನುಜ್ಞಯೈವ ರಾಮದ ಶಿಕ್ಷ ದುರ್ಗಾಯ ಪುರಃ ಸ ಭೀಮಃ. 103ನೇ ಶ್ಲೋಕ. ಶ್ರೀಕೃಷ್ಣನು ಪಾಂಡವರಿಗೆ ಗದಾಭ್ಯಾಸದ ಶಿಕ್ಷಣವನ್ನು ಕೊಡುತ್ತಿದ್ದ. ಆವಾಗ ಆ ಪ್ರತ್ಯುದ್ಯಮವು ಆಗುವುದು. ಇಲ್ಲಿ ಪ್ರತ್ಯುದ್ಯಮ ಅಂದ್ರೆ ತಾಡನ ಪ್ರತಿತಾಡನ ಅಂದ್ರೆ ಈ ಸಾಮಾನ್ಯವಾಗಿ ಗದಾಭ್ಯಾಸ ಗದೆ ಶಿಕ್ಷಣವನ್ನು ಕೊಡುವಾಗ ಒಬ್ಬರು ಇನ್ನೊಬ್ಬರಿಗೆ ಗದಾ ಪ್ರಹಾರ ಮಾಡಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಭೀಮನು ಯೋಚನೆ ಮಾಡುತ್ತಾನೆ, ತಾನು ಗದಾಭ್ಯಾಸವನ್ನು ಗದೆಯ ಶಿಕ್ಷಣವನ್ನು ಶ್ರೀಕೃಷ್ಣನಿಂದ ಪಡೆದರೆ ಅವನಿಗೆ ತಾನು ಪಡೆಯಬೇಕಾಗುವುದು, ಗದಾ ಪ್ರಹಾರ ಮಾಡಬೇಕಾಗುವುದು. ಆದರೆ ಅವನ ಮನಸ್ಸು ಇದಕ್ಕೆ ಒಪ್ಪುತ್ತಿರಲಿಲ್ಲ. ನೋಡಿ, ಇಲ್ಲಿ ಭೀಮನ ಒಂದು ಉತ್ತಮವಾದ ಹಾಗೂ ಉತ್ಕಟವಾದ ಭಗವದ್ಭಕ್ತಿ ಎಷ್ಟು ಇದೆ ನೋಡಿ. ಶಿಕ್ಷಣಕ್ಕೋಸ್ಕರ ಆದರೂ ಕೂಡ ತಾನು ಭಗವಂತನ ಮೇಲೆ ಗದಾಪ್ರಹಾರವನ್ನು ಮಾಡಲಾರೆನು ಅಂತ ಯೋಚನೆ ಮಾಡುತ್ತಾನೆ. ಈ ರೀತಿ ಯೋಚನೆ ಮಾಡಿದ ಭೀಮನಿಗೆ ಶ್ರೀಕೃಷ್ಣನ ಆಜ್ಞೆಯಂತೆ ಶ್ರೀಕೃಷ್ಣ ಮುಂಭಾಗದಲ್ಲಿಯೇ ಬಲರಾಮನ ದಿಸೆಯಿಂದ ಅಂದರೆ ಬಲರಾಮನಿಂದ ಕೂಡಿಕೊಂಡು ಗದಾ ಶಿಕ್ಷಣವನ್ನು ಮಾಡುತ್ತಾನೆ. ಪ್ರತ್ಯುದ್ಯಮೋ ಭಗವತಾ ಅಪಿ ಭವೇದ್ಗದಾಯಾಃ ಶಿಕ್ಷಾ ಯದಾ ಭಗವತಾ ಕ್ರಿಯತೆ ನ ಚೇಮಂ ಕುರ್ಯಾಂ ಇತಿ ಸ್ಮ ಭಗವತ್ ಸಮನುಜ್ಞಯೈವ ರಾಮಾತ್ ಅಶಿಕ್ಷತ್ ಉರುಗಾಯ ಪುರಃ ಸ ಭೀಮಃ. ಪ್ರತ್ಯುದ್ಯಮೋ ಭಗವತಾ ಅಪಿ ಭವೇತ್ ಗದಾಯಾಃ ಶಿಕ್ಷಾ ಯದಾ ಭಗವತಾ ಕ್ರಿಯತೆ ನ ಚ ಇಮಂ ಕುರ್ಯಾಂ ನ ಚ ಇಮಂ ಕುರ್ಯಾಂ ನ ಚ ನಾನು ಇದನ್ನು ನ ಚ ಇಮಂ ಇದನ್ನು ನ ಚ ಆಗುವುದಿಲ್ಲ ಕುರ್ಯಾಂ ನಾನು ಈ ಕೆಲಸ ಮಾಡುವುದಿಲ್ಲ ನ ಚ ಇಮಂ ಕುರ್ಯಾಂ ಇತಿ ಸ್ಮ ಭಗವತ್ ಸಮನುಜ್ಞಯೈವ ರಾಮಾತ್ ಅಶಿಕ್ಷತ್ ಉರುಗಾಯ ಪುರಃ ಸ ಭೀಮಃ. ಪ್ರತ್ಯುದ್ಯಮೋ ಭಗವತ ಅಂತೇಳಿದರೆ ಈಗ ಜ್ಞಾನ ಭಗವಂತನಿಂದಲೇ ಭಾಗವತ ಜ್ಞಾನವನ್ನು ತತ್ವಜ್ಞಾನವನ್ನು ಪಡೆಯುತ್ತಾ ಈಗ ಬಾಕಿದ್ದೆಲ್ಲ ನಾನು ಗದಾ ಯುದ್ಧನೂ ಹೇಳಿಕೊಡ್ತೇನೆ ಅಂತ ಭಗವಂತ ಮುಂದೆ ಬಂದಾಗ ಭೀಮಸೇನ ಯೋಚನೆ ಮಾಡ್ತಾನೆ. ಪ್ರತ್ಯುದ್ಯಮೋ ಅಂತೇಳಿದರೆ ಭಗವಂತ ಗದಾ ಯುದ್ಧ ಹೇಳಿಕೊಡುವುದು ಅಂತ ಹೇಳಿದರೆ ಅಂದರೆ ಗದೆಯಿಂದ ಒಬ್ಬರು ಇನ್ನೊಬ್ಬರಿಗೆ ಪ್ರಹಾರ ಮಾಡೋದು ತಾನೇ. ಈ ವಿದ್ಯಾಭ್ಯಾಸ ಕಾಲದಲ್ಲಿ ನಾನು ಭಗವಂತ ಶ್ರೀಕೃಷ್ಣನ ಮೇಲೆ ಹಾಗಾದರೆ ನಾನು ಸಹ ಗದೆಯಿಂದ ಹೊಡೆದಾಗ ಆಗ್ತದೆ. ಸೊ ಪ್ರತಿ ಉದ್ಯಮ ಅಂದರೆ ಗದಾ ಯುದ್ಧದಲ್ಲಿ ಅಂದರೆ ಯುದ್ಧ ಅಂತ ಹೇಳಿದರೆ ಇದು ಕಲಿಸಿಕೊಡುವಂಥದ್ದು ಹಾಗಾದರೆ ಭೀಮ ಹೇಗೆ ಕಲಿತ ಅಂತ. ಸೊ ಅದು ಅವರು ಹೇಳಿ ಅದನ್ನು ಒಪ್ಪಿಸುವಾಗ ಕೃಷ್ಣನಿಗೆ ಕೃಷ್ಣನಿಗೆ ಹೊಡಿಬೇಕಾಗ್ತದಲ್ಲ ಆ ಗದೆಯಿಂದ. ಪ್ರತಿ ಉದ್ಯಮೋ ಭಗವಂತನಿಂದ ಭವೇತ್ ಗದಾಯಾ ಶಿಕ್ಷಾ
ಅಂತೇಳಿದರೆ ಗದಾಯಾ ಶಿಕ್ಷಾ ಭವೇತ್, ಗದೆಯಿಂದ ಹೇಗೆ ಪ್ರಹಾರ ಮಾಡಬೇಕು, ಗದಾಯುದ್ಧ ಹೇಗೆ ಮಾಡಬೇಕು ಅಂತ ಕೃಷ್ಣನಿಂದ ಕಲಿಯುವುದಾದರೆ ಭವೇತ್ ಗದಾಯಾ ಶಿಕ್ಷಾ, ಅಂದರೆ ಈ ಗದಾಯುದ್ಧವನ್ನು ಮಾಡುವಂಥ ಈ ವಿದ್ಯಾಭ್ಯಾಸ ಮಾಡುವಾಗ ಪ್ರತಿ ಉದ್ಯಮೋ ಭವೇತ್, ನಾನು ವಾಪಸ್ ಹೊಡಿಬೇಕಾಗ್ತದಲ್ಲ ಅಂತೇಳಿದರೆ ಇದು ಪ್ರತ್ಯುದ್ಯಮೋ ಭಗವತಾ ಗದಾಯಾ ಶಿಕ್ಷಾ ಕ್ರಿಯತೆ, ಅಂದರೆ ಮಾಡಬೇಕಾಗ್ತದೆ. ನಚ ಇಮಂ ಕುರಿಯಾಂ, ನಾನು ಇದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ವಾಯುದೇವರು ಭಗವಂತನಿಗೆ ಅಂತೇಳಿದರೆ ಇದು ಹೊಡೆಯುವುದು ಅಂತೇಳಿದರೆ ಅದು ಬೇಕಾದರೆ ತಮಾಷೆಗಾಗಲಿ ಅಥವಾ ವಿದ್ಯಾಭ್ಯಾಸಕ್ಕಾಗಲಿ ನಾನು ಮಾಡೋದಿಲ್ಲ, ಅದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅಂತ ಹೇಳಿಬಿಟ್ಟು ಇತಿಸ್ಮ ಇಂದು ಯೋಚನೆ ಮಾಡ್ತಾನೆ ಭೀಮಸೇನ, ಏನು ಮಾಡೋದು, ಕೃಷ್ಣ ಹೇಳ್ತಾ ಇದ್ದಾನೆ ನಾನು ನಿನಗೆ ಗದಾಯುದ್ಧ ಹೇಳಿಕೊಡ್ತೇನೆ, ಬಾ ಗದೆ ಹಿಡ್ಕೊಂಡು ಬಾ ಅಂತ. ಅದಕ್ಕೆ ಮೆಲ್ಲ ಹೇಳ್ತಾನೆ ಕೃಷ್ಣನ ಹತ್ರ, ನಾನು ಭಗವತ್ ಅನುಜ್ಞೆಯೈವ, ನನಗೊಂದು ಅನುಮತಿ ಕೊಡಿ. ಏನು ಅಲ್ಲ, ನನಗೆ ಅದು ಏನಂತೇಳಿ ಒಂದು ಪರ್ಮಿಷನ್ ಬೇಕು ನಿಮ್ಮದು. ಏನು ಪರ್ಮಿಷನ್? ರಾಮಾತ್ ಅಶಿಕ್ಷತ್ ಉರುಗಾಯ ಪುರಸ್ಸ ಭೀಮಃ. ಸೊ ಏನಂತ ಹೇಳಿದ್ರೆ, ನಿಮ್ಮ ಎದುರುಗಡೆನೇ ನಾನು ಗದೆಯ ವಿದ್ಯೆ ಕಲಿತೇನೆ, ಆದರೆ ನಿಮ್ಮಿಂದ ಅಲ್ಲ. ಯಾರಿಂದ? ರಾಮಾತ್, ಬಲರಾಮನಿಂದ ಕಲಿತೇನೆ. ಬಲರಾಮ ಯಾರು? ಆದಿಶೇಷ ಅಂದರೆ ವಾಯುದೇವರಿಗಿಂತ ಕೆಳಗೆ. ಸೊ ತೊಂದರೆ ಇಲ್ಲ, ನಾನು ಬಲರಾಮನಿಂದ ಕಲಿತೇನೆ. ಇಲ್ಲಿ ಶ್ರೀಕೃಷ್ಣನ ಅಣ್ಣ. ಸೊ ಅಂತೇಳಿದರೆ ನಾನು ಭಗವಂತನಿಗೆ ಗದಾಪ್ರಹಾರ ಮಾಡುವುದಿಲ್ಲ, ಖಂಡಿತ ಯಾವತ್ತಿಗೂ ಮಾಡುವುದಿಲ್ಲ ಅಂತೇಳಿಬಿಟ್ಟು ರಾಮಾತ, ನಾನು ಬಲರಾಮನಿಂದ ಕಲಿತೇನೆ, ನನಗೆ ಪರ್ಮಿಷನ್ ಕೊಡಿ ಅಂತೇಳಿದರೆ, ನೀವು ಎಲ್ಲ ನನಗೆ ತತ್ವಜ್ಞಾನ ಕೊಟ್ರಲ್ಲ, ಸೊ ನಿಮ್ಮಿಂದ ನಾನು ಒಂದು ಸಬ್ಜೆಕ್ಟ್ ಕಲ್ತಾಯ್ತಲ್ಲ, ಇನ್ನೊಂದು ಸಬ್ಜೆಕ್ಟ್ ನಿಮ್ಮ ಅಣ್ಣನಿಂದ ಕಲಿತೇನೆ ಅಂತ. ಅದಕ್ಕೆ ಆಯಿತು, ನೀವು ಸರಿ, ಹಾಗೆ ನಿಂದು ಹಾಗೆ ಮನಸ್ಸಿನಲ್ಲಿದ್ದರೆ ಹಾಗೆ ಮಾಡು ಅಂತ. ಸೊ ಉರುಗಾಯ ಪುರಃ, ಉರುಗಾಯ ಅಂತೇಳಿದರೆ ಭಗವಂತ. ಸೊ ಉರುಗಾಯ ಅಂತೇಳಿದರೆ ಭಗವಂತನ ಪುರ ಅಂತೇಳಿದರೆ ಎದುರುಗಡೆನೇ ಭೀಮಃ, ಆ ಭೀಮಸೇನ ಬಲರಾಮನಿಂದ ಗದಾಯುದ್ಧದ ವಿದ್ಯಾಭ್ಯಾಸವನ್ನು ಪಡೆದ ಹಾಗಾಯಿತು ಅಂತೇಳಿದರೆ, ತಮಾಷೆಗೋಸ್ಕರನೂ ಕೂಡ ನಾನು ಭಗವಂತನ ಮೇಲೆ ಕೈ ಮಾಡುವುದಿಲ್ಲ, ಗದಾಪ್ರಹಾರ ಮಾಡುವುದಿಲ್ಲ. ಸೊ ಅನ್ನುವಂತಹ ಭೀಮಸೇನನ ಆ ಎಷ್ಟು ಭಗವಂತನ ಮೇಲಿನ ಆ ಏನದು ಅಪ್ಪಟವಾದ, ಅಂದರೆ 24 ಕ್ಯಾರೆಟ್ ಚಿನ್ನ ಅಂತ ಹೇಳೋದಿಲ್ವ ಅಂತೇಳಿದರೆ, ಒಂದು ಚೂರು ದೋಷ ಇಲ್ಲದ ಚಿನ್ನ ಅದು ಯಾರು? ಭೀಮಸೇನ ಅಂತೇಳಿದರೆ ವಾಯುದೇವರ 3 ಅವತಾರ, ಅದು ಹನುಮಂತನ ಅವತಾರ ಆಗಲಿ, ಅದು ಭೀಮಸೇನನ ಅವತಾರ ಆಗಲಿ, ಅಥವಾ ಅದು ಈ ಕೇಳ್ತಾ ಇಲ್ವಾ? ಕೇಳಂತಿದ್ಯಾ? ಅಂದರೆ ನಿಂಕುಳ್ನ ಯಾವುದೋ ಒಂಚೂರು ಸರಿ ಪರ ಇದ್ದಿ ಸುವರ್ಣ ಅಂದರೆ ಚಕ್ಕಂತೊಣ್ಣೆ. ಹಾಂ, ಸೊ ಈ ರೀತಿಯಲ್ಲಿ ಭೀಮಸೇನನ ಆ ದೇವರ ಮೇಲಿನ ಆ ಭಕ್ತಿ, ಆಮೇಲೆ ಆ ಸ್ನೇಹ, ಆ ಗೌರವ, ಆ ಪ್ರೀತಿ ಅಂತೇಳಿದರೆ ಅದು ಒಂದು ಸ್ವಲ್ಪನೂ ಕೂಡ ಕಡಿಮೆ ಆಗುವಂಥದ್ದಲ್ಲ. ಆ ಭಕ್ತಿಯಲ್ಲಿ ಒಂದು ಸ್ವಲ್ಪನೂ ದೋಷವೇ ಇಲ್ಲ ಅನ್ನುವಂತಹ ಅಪ್ಪಟವಾದ ಆ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ ಭೀಮಸೇನ. ಶ್ರೀಹರಿಯೊಂದಿಗೆ ಭಗವತ, ಸೊ ಶ್ರೀಹರಿಯೊಂದಿಗೆ ಗದಾವಿದ್ಯೆಯನ್ನು, ಗದಾಯಾ ಶಿಕ್ಷಾ, ಗದೆಯ ವಿದ್ಯೆಯನ್ನು ಭವೇತ್ ಕಲಿತಲ್ಲಿ ಏನಾಗ್ತದೆ? ಪ್ರತ್ಯುದ್ಯಮ ಭಗವತಾ ಕ್ರಿಯತೆ, ಭಗವಂತನ ಮೇಲೆ ಪ್ರತಿಯಾಗಿ ಗದೆ ಎತ್ತಬೇಕಾಗುತ್ತದೆ. ನಾನು ಗದೆಯಿಂದ ಭಗವಂತನಿಗೂ ಹೊಡೆಯಬೇಕಾದ ಪ್ರಸಂಗವೂ ಇದೆ, ಖಂಡಿತ ಬರ್ತದೆ, ಅದನ್ನು ನಾನು ಮಾಡಲಾರೆ ಎಂಬ ಭಾವನೆಯಿಂದ ಭೀಮಸೇನ ಏನು ಮಾಡಿದ? ಕೃಷ್ಣನ ಸಮ್ಮತಿ ತಗೊಂಡು ಅನುಮತಿಯಿಂದಲೇ ಅನುಜ್ಞೆಯ ಏವ, ಭಗವಂತನ ಸಮ್ಮತಿ, ಭಗವಂತನಿಂದ ಏನು ಪರ್ಮಿಷನ್ ತಗೊಂಡೇ ರಾಮಾತ್ ಅಶಿಕ್ಷತ್, ಬಲರಾಮನಿಂದ ಆ ವಿದ್ಯಾಭ್ಯಾಸವನ್ನು ಪಡೆದ. ಅಶಿಕ್ಷತ್ ಅಂತ ಹೇಳಿದರೆ ಶಿಕ್ಷಾಭ್ಯಾಸ, ಆ ಅಭ್ಯಾಸ ಯಾವುದು? ವಿದ್ಯಾಭ್ಯಾಸವನ್ನು ಪಡೆದ. ಸೊ ಕೃಷ್ಣನ ಸಮ್ಮತಿಯಿಂದಲೇ ಬಲರಾಮನೊಂದಿಗೆ ಕೃಷ್ಣನ ಎದುರುಗಡೆನೆ ಉರುಗಾಯ ಪುರಃ ಅಂದರೆ ಎದುರುಗಡೆ, ಒಂದು ಪುರಿ ಅಂತ ಹೇಳಿದರೆ ಮಥುರಾಪುರಿ, ದ್ವಾರಕಾಪುರಿ ಅದೆಲ್ಲ ಪುರಃ ಅಂದರೆ ಎದುರುಗಡೆ ಅಥವಾ ಮೊದಲು ಅಂತ ಅರ್ಥ. ಸೊ
ಬಲರಾಮನೊಂದಿಗೆ ಕೃಷ್ಣನ ಸಮ್ಮುಖದಲ್ಲೇ ಉರಗಾಯ ಪುರಃ ಸ ಭೀಮಃ ರಾಮಾತ್ ಅಶಿಕ್ಷತ್. ರಾಮಾತ್ ಅಂದರೆ ಬಲರಾಮನಿಂದ ಆ ಶಿಕ್ಷೆ ಅಂತ ಹೇಳಿದ್ರೇನು? ವಿದ್ಯಾಭ್ಯಾಸ ಯಾವುದರದ್ದು? ಗದಾಯುದ್ಧದ ವಿದ್ಯಾಭ್ಯಾಸ. ಸೊ ಗದಾ ಯುದ್ಧದ ಆ ವಿದ್ಯಾಭ್ಯಾಸವನ್ನು ಬಲರಾಮನಿಂದ ಪಡೆದ. ಅದಕ್ಕೋಸ್ಕರ ಕೃಷ್ಣನಿಂದ ಸಮ್ಮತಿಯನ್ನು ಪಡೆದು ಅನುಮತಿಯಿಂದಲೇ ನಾನು ಈ ಸಬ್ಜೆಕ್ಟನ್ನು ನಿಮ್ಮಿಂದ ಕಲಿಯುವುದಿಲ್ಲ, ಬಲರಾಮನಿಂದ ಕಲಿತೇನೆ. ಅಂದರೆ ನಿಮ್ಮಿಂದ ತತ್ವಜ್ಞಾನ ನಾನು ಪಡ್ಕೊಂಡೆ, ಅದು ಸಬ್ಜೆಕ್ಟ್ ನಿಮ್ಮದಾಯಿತು, ಒಳ್ಳೆ ಸಬ್ಜೆಕ್ಟ್ ನಿಮ್ಮಿಂದ ತಗೊಂಡಾಗಿದೆ. ಇನ್ನೊಂದು ಸಬ್ಜೆಕ್ಟ್ ನಾನು ನಿಮ್ಮ ಅಣ್ಣನಿಂದ ತಗೋಬೇಕಲ್ವಾ, ಬಲರಾಮನಿಂದ ತಗೊಳ್ತೇನೆ ಅಂತ. ಸೊ ಭೀಮಸೇನನ ಶುದ್ಧ ಭಾಗವತ ಧರ್ಮ ಅಂದರೆ ಒಂದು ಚೂರು ಅದರಲ್ಲಿ ಒಂದು ದೋಷ ಎಲ್ಲಿ ಕೂಡ ಹುಡುಕಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಭೀಮಸೇನನ ಶುದ್ಧ ಭಾಗವತ ಧರ್ಮಕ್ಕೆ ಇನ್ನೊಂದು ನಿದರ್ಶನ. ಗದಾಯುದ್ಧವನ್ನು ಕೃಷ್ಣನಿಂದ ಕಲಿಯುವುದೆಂದರೆ ಅವನೊಂದಿಗೆ ಪ್ರತಿಯಾಗಿ ಹೋರಾಡಿದಂತೆಯೂ ಆಗುತ್ತದೆ. ಭಗವಂತನ ವಿರುದ್ಧ ಯಾವ ರೀತಿಯಲ್ಲಿ ನಡೆದರೂ ಅದು ಶುದ್ಧ ಧರ್ಮಕ್ಕೆ ಲೋಪವೇ ಆಗಬಹುದು ಎಂಬ ಕಾರಣದಿಂದ ಭೀಮಸೇನ ಕೃಷ್ಣನಿಂದ ಗದಾವಿದ್ಯೆಯನ್ನು ಕಲಿಯದೆ ಬಲರಾಮನಿಂದ ಕಲಿತದ್ದು ಎಂದು ಭಾವ. ಸರ್ವೋತ್ತಮನಾದ ಕೃಷ್ಣನಿದ್ದಾಗ ತನಗಿಂತ ಕಡಿಮೆ ಗುಣದ ಬಲರಾಮನಿಂದ ಭೀಮ ಗದಾವಿದ್ಯೆಯನ್ನು ಏಕೆ ಕಲಿತ ಅಂತೇಳಿದರೆ, ನೀವು ಗುರುಗಳನ್ನು ಸೆಲೆಕ್ಟ್ ಮಾಡುವಾಗ ನಿಮ್ಮಿಂದ ಶ್ರೇಷ್ಠರಾದವರನ್ನು ನೀವು ತಗೊಳ್ಬೇಕಲ್ವಾ ಗುರು ಅಂತೇಳಿದರೆ, ನೀವು ಕೃಷ್ಣನಿಂದ ಅಂದರೆ ವಾಯುದೇವರಿಂದ ಆದಿಶೇಷದೇವರು, ಶೇಷದೇವರು ವಾಯುದೇವರಿಂದ ಕೆಳಗೆ. ಸೊ ಆದಿಶೇಷನನ್ನು ಯಾಕೆ ಭೀಮಸೇನ ವಾಯುದೇವರು ಗುರುವಾಗಿ ತಗೊಂಡದ್ದು? ವಾಯುದೇವರಿಂದ ಮೇಲಿರುವುದು ಯಾರು? ಲಕ್ಷ್ಮೀದೇವಿ ಮತ್ತು ಶ್ರೀಕೃಷ್ಣ ಪರಮಾತ್ಮ ಮಾತ್ರ. ಹಾಗಿರುವಾಗ ಒಂದು ಲಕ್ಷ್ಮೀದೇವಿಯಿಂದ ವಿದ್ಯೆ ಕಲಿಬೇಕು, ಇಲ್ಲದಿದ್ದರೆ ಶ್ರೀಕೃಷ್ಣ ಪರಮಾತ್ಮನಿಂದ ವಿದ್ಯೆ ಕಲಿಬೇಕು. ಅದು ಬಿಟ್ಟು ಆದಿಶೇಷ ಅಂತೇಳಿದರೆ ನಿಮ್ಮಿಂದ ಕೆಳಗಿನವರ ಹತ್ರ ನೀವು ಗುರುವನ್ನಾಗಿ ಆರಿಸಿಕೊಂಡದ್ದು ಯಾಕೆ ಅಂತೇಳಿದರೆ, ಇಲ್ಲಿ ನಿಜವಾಗಿಯೂ ಗುರುಗಳು ಶ್ರೀಕೃಷ್ಣ ಪರಮಾತ್ಮನೇ ಗುರುಗಳು. ಬಾ ನನ್ನ ಹತ್ರ ನಾನು ಗದಾ ಯುದ್ಧ ಹೇಳಿಕೊಡ್ತೇನೆ ಅಂತ ಹೇಳಿದಾಗ ಮೈ ಜುಮ್ಮಾಯಿತು ಭೀಮಸೇನನಿಗೆ. ನಾನು ನನ್ನ ದೇವರಿಗೆ ನಾನು ಹೊಡೆಯುವುದಿಲ್ಲ,